ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ನಾನಿವತ್ತು ನಿಮಗೆ ಮಿಲ್ಕ್ ಹಾಲ್ಬಾಯ್ ಹೇಗೆ ಮಾಡೋದು ಅಂತ ಹೇಳಿ ಸಿಂಪಲ್ಲಾಗಿ 5 ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಹಾಲನ್ನು ಬಿಸಿ ಮಾಡ್ಕೋಬೇಕು. ನಾನು 1/4 ಲೀಟರ್ ಹಾಲನ್ನು ತಗೋತಾ ಇದ್ದೀನಿ. ಒಂದು ಪ್ಯಾನ್ಗೆ ಹಾಲನ್ನು ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟು ಒಂದು 2-3 ಸ್ಪೂನು ಹಾಲು ಪೌಡರನ್ನು ಹಾಕಬೇಕು. ಹಾಲು ಪೌಡರ್ ಇಲ್ಲ ಅಂದರೆ ಯಾಲಕ್ಕಿ ಪೌಡರ್ ಕೂಡ ಹಾಕ್ಬೋದು. ನಾನು ಹಾಲು ಪೌಡರನ್ನು ಹಾಕಿ ಮಾಡ್ತಾಯಿದ್ದೀನಿ. ಇದು ಹಾಲು ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಇದಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಾನು ಬ್ರೌನ್ ಕಲರ್ ಶುಗರನ್ನು ಹಾಕ್ತಾಯಿದ್ದೀನಿ. ಇದು ನೀವು ವೈಟ್ ಶುಗರ್ ಕೂಡ ಹಾಕ್ಬೋದು. ನಾನು ಬ್ರೌನ್ ಕಲರ್ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ ಕಲರ್ ಕೂಡ ಹೇಗೆ ಚೇಂಜ್ ಆಯಿತು ಅಂಥೇಳಿ. ಬೆಲ್ಲ ಹಾಕಿ ಮಾಡಿದ ಥರನೇ ಕಲರ್ ಕೂಡ ಚೇಂಜ್ ಆಯಿತು. ನಿಧಾನ ಕುದಿಯೋದಕ್ಕೆ ಬಿಟ್ಟು ಕೈ ಆಡಿಸ್ತಾ ಇರಬೇಕು. ಹಾಗೆ ಒಂದು 3 ಸ್ಪೂನ್ ಆಗೋಷ್ಟು ನಾನು ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ. ಅದಕ್ಕೆ ಹಸಿ ಹಾಲು, ತಣ್ಣಗಿರೋಂಥ ಹಾಲು ಇರುತ್ತಲ್ವ, ಅದನ್ನು ಹಾಕಿ ಗಂಟಾಗದೇ ಇರೋ ಥರ ಕ್ಲೀನಾಗಿ ಕರಡ್ಕೋಬೇಕು. ಯಾವುದೇ ಗಂಟುಗಳು ಅದರಲ್ಲಿ ಇರಬಾರ್ದು. ಕ್ಲೀನಾಗಿ ಹಸಿ ಹಾಲಲ್ಲಿ ಕರಡ್ಕೊಂಡು ಅದು ಬಿಸಿ ಕುದೀತಾ ಇರುವಂಥ ಹಾಲಿಗೆ ಹಾಕಿ ಮಿಕ್ಸ್ ಮಾಡಬೇಕು. ನಿಧಾನಕ್ಕೆ ಕೈ ಆಡಿಸ್ಬೇಕು. ಇಲ್ಲ ಅಂತಂದರೆ ಅದು ಬೇಗ ಗಂಟಾಗಿ ದಪ್ಪ ಆಗಿಬಿಡುತ್ತೆ. ಎಲ್ಲೂ ಗಂಟಾಗದೇ ಇರೋ ಥರ ನಿಧಾನಕ್ಕೆ ಸಣ್ಣ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಬೇಕು. ಸೈಡಿಗೆ ಎಲ್ಲ ಹಿಡ್ಕೊಂಡಿರುತ್ತೆ ಅಲ್ವ, ಅದನ್ನೆಲ್ಲ ಮಲಾಯಿ ಎಲ್ಲ ಬಿಡಿಸ್ಕೊತ ನಿಧಾನವಾಗಿ ಕೈ ಆಡಿಸ್ತಾ ಬೇಗನೆ ಅದು ಗಟ್ಟಿಯಾಗಿಬಿಡುತ್ತೆ. 5 ಮಿನಿಟ್ಸಲ್ಲೇ ಬೇಗ ಮಾಡಬಹುದಾದಂತಹ ಈಸಿ ಆಗಿರುವಂತಹ ಹಾಲಿನ ಒಂದು ಐಟಮ್ ಅಂದರೆ ಇದು. ಇದನ್ನು ನಾವು ಹಾಲ್ಬಾಯಿ ಅಂತೇಳಿ ಕೂಡ ಕರಿತೀವಿ. ಕಾರ್ನ್ಫ್ಲೋರ್ ಹಾಲ್ಬಾಯಿ ಅಂತಲೂ ಕರಿಬೋದು. ಯಾವ ಹೆಸರು ಬೇಕಾದರೂ ನೀವು ಇಟ್ಕೋಬೋದು. ತುಂಬಾ ಈಸಿಯಾದಂತಹ ರೆಸಿಪಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಇವಾಗ ಅದು ಗಟ್ಟಿ ಆಗ್ತಾಯಿದೆ ಅಲ್ವಾ. ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟ್ಗೆ ತುಪ್ಪವನ್ನು ಸವರಿ ನಾವು ಇದನ್ನು ಪ್ಲೇಟ್ಗೆ ಹಾಕ್ಕೊಂಡು ತಣಿಯೋದಕ್ಕೆ ಬಿಡಬೇಕಾಗತ್ತೆ. ಚೆನ್ನಾಗಿ ಯಾವ ಶೇಪ್ ಬೇಕೋ ಆ ಶೇಪು ಪ್ಲೇಟಿಗೆ ಹಾಕ್ಕೋಬೋದು. ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಂಡು ಅದನ್ನ ಮೇಲ್ಗಡೆಯಿಂದ ಸ್ವಲ್ಪ ಹೀಗೆ ತಟ್ಟಿ ಇವಾಗ ಇದನ್ನು ನಾವು ಫ್ರಿಜ್ಜಲ್ಲಿ ಅಥವಾ ಹಾಗೇನೂ ಇಡ್ಬೋದು. ಫ್ರಿಜ್ಜಲ್ಲಿ ನಾನು ಒಂದು 15 ಮಿನಿಟ್ಸ್ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನೋಡಿ ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ಬಂದಿದೆ. ನಿಧಾನಕ್ಕೆ ಅದನ್ನು ಕಟ್ ಮಾಡಿ ಇವಾಗ ಪ್ಲೇಟಿಗೆ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸ್ಪಾಂಜಿಯಾಗಿದೆ ಅಲ್ವಾ. ನೋಡಿ ಇವಾಗ ನಾವು ಸರ್ವ್ ಮಾಡೋಣ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ರೆಸಿಪಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ತುಂಬಾ ಈಸಿಯಾದ ರೆಸಿಪಿ. ಮಕ್ಕಳು ಕೂಡ ಮನೆಯಲ್ಲಿ ಮಾಡ್ಬೋದು ಅಂಥ ಒಂದು ಒಳ್ಳೆಯ ರೆಸಿಪಿ. ಎಷ್ಟು ಸ್ಪಾಂಜಾಗಿ ಬಂದಿದೆ. ತುಂಬಾ ಇಷ್ಟಪಟ್ಟು ಮಕ್ಕಳು, ಮನೆಯವರೆಲ್ಲರೂ ತಿಂತಾರೆ. ನೀವು ಟ್ರೈ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.